ನೋಡಿ ಫ್ರೆಂಡ್ಸ್, ಇದು ಗೌಡ್ಗೆರೆ ಚಾಮುಂಡೇಶ್ವರಿಯ ದೇವಸ್ಥಾನ. ಇದು ಚನ್ನಪಟ್ಟಣದ ಹತ್ರ ಇದೆ. ಈ ಚಾಮುಂಡೇಶ್ವರಿಯ ಪಾದದ ಕೆಳಗೆ ಗುಹೆ ಥರ ನಿರ್ಮಿಸಿದ್ದಾರೆ. ಈ ಕೆಳಗಿರುವ ಭಾರತದ ಪರಂಪರೆ ಎಂಬ ಮ್ಯೂಸಿಯಂ ಇದೆ. ನೋಡಿ ಒಳಗಡೆ ಯಾವ ಥರ ಇದೆ. ಮೊದಲನೇದಾಗಿ ನಾವು ನಾಡಕವಿಯವರ ರನ್ನ ಅವರ ಸ್ಟ್ಯಾಚ್ಯು ನೋಡೋಣ. ಮತ್ತು ಲಕ್ಷ್ಮೀಶ ಅವ್ರ ಸ್ಟ್ಯಾಚ್ಯು ಇದೆ. ಇಲ್ಲಿ ಇನ್ನೂ ಮುಂತಾದ ಹಲವಾರು ವ್ಯಕ್ತಿಗಳ ಸ್ಟ್ಯಾಚ್ಯು ಇದ್ದಾವೆ. ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗೆ ಇಲ್ಲಿ ಹರಿಹರ ಅವರ ಸ್ಟ್ಯಾಚ್ಯು ಇದೆ. ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ನಾವು ಇದೇ ಮೊದಲೇ ಸರಿ ನೋಡ್ತಾ ಇರೋದು. ಇದನ್ನು ಸಂಪೂರ್ಣವಾಗಿ ನೋಡಲು 1 ಗಂಟೆ ಸಮಯ ಬೇಕಾಗುತ್ತಂತೆ. ತುಂಬ ಸುಂದರವಾಗಿದೆ. ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಶಿಲೆ ಸಹ ಕೆತ್ತನೆ ಮಾಡಿದ್ದಾರೆ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹತ್ವ ಪಾತ್ರ ವಹಿಸಿದ್ದಾರೆ. ಹಾಗೆ ಸಂಗೊಳ್ಳಿ ರಾಯಣ್ಣರವರಿದ್ದಾರೆ. ಶಿಲೆ ತುಂಬ ಚೆನ್ನಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಬೆಂಬಲವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು. ಹಾಗೆ ಅಕ್ಕ ಬುಕ್ಕ ಇವರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಹಾಗೆ ಪುರಂದರದಾಸರವರ ಸ್ಟ್ಯಾಚ್ಯು ಇದೆ. ಇವರು ಭಕ್ತಿಯಿಂದ ಕೂಡಿದೆವು ಎಂಬ ಕೀರ್ತನೆಯನ್ನು ಬರೆದಿದ್ದಾರೆ. ಹಾಗೆ ಕನಕದಾಸರು ಇವರು ವ್ಯಾಸರಾಯರ ಶಿಷ್ಯರಾದ ಇವರು ಕಾಗಿನೆಲೆ ಆದಿಕೇಶವರ ಭಕ್ತರಾಗಿದ್ದರು. ಹಾಗೆ ಸರ್ವಜ್ಞವರ ಸ್ಟ್ಯಾಚ್ಯು ಇದೆ. ಹಾಗೆ ಇಲ್ಲೊಂದು ಯಾವುದೋ ಸ್ಟ್ಯಾಚ್ಯು ಮಾಡ್ತಾ ಇದ್ದಾರೆ, ಇನ್ನೂ ರೆಡಿ ಆಗಿಲ್ಲ. ಇನ್ನು ಕೆಳದಿ ನಾಯಕರಿದ್ದಾರೆ. ಹಾಗೆ ಬೆಂಗಳೂರು ನಗರದ ನಿರ್ಮಾತೃವಾಗಿರುವ ಕೆಂಪೇಗೌಡರವರ ಶಿಲೆ ಸಹ ಕೆತ್ತನೆ ಮಾಡಿದ್ದಾರೆ. ಹಾಗೆ ಮುಂದೆ ಸ್ವಾಮಿ ವಿವೇಕಾನಂದರವರ ಶಿಲೆ ಇದೆ. ಇವರು ಸಮಾಜ ಸುಧಾರಕ ಮತ್ತು ಆಧ್ಯಾತ್ಮಿಕ ನಾಯಕರಾಗಿರ್ತಾರೆ.